Yeah, everything's fine. Sure. Mom. Huh? ಪಾರ್ಥ ಅಳ್ತಾ ಇದೀಯಾ? ಯಾಕೋ ಏನೋ ಆಯ್ತು? ಸಮಾಧಾನ ಮಾಡ್ಕೊ. ನೋಡು, ಅಳದ್ ನಿಲ್ಸ್ಬಿಟ್ಟು ವಿಷಯ ಏನು ಅಂತ ಹೇಳು. ಮಾಮ್ ನನಗೆ ಈ ಮದುವೆ ಇಷ್ಟ ಇಲ್ಲ ಮಾಮ್. ನನಗೆ ಗೊತ್ತಿತ್ತು ಪಾರ್ಥ ನೀನ್ ಇದನ್ನೇ ಹೇಳ್ತೀಯ ಅಂತ. ಏನ್ ಹೇಳ್ತಾ ಇದೀಯ ಪಾರ್ಥ? ಮದುವೆ ಬೇಡವಾ? ಅಲ್ಲ ಕಣೋ, ಹುಡುಗಿ ಚೆನ್ನಾಗಿದ್ದಾಳೆ, ಚೆನ್ನಾಗಿ ಓದಿದ್ದಾಳೆ, ಒಳ್ಳೆ ಮನೆತನ, ನಮ್ಮ ಸ್ಟೇಟಸ್ಗೆ ತಕ್ಕನಾಗಿದ್ದಾಳೆ. ಮತ್ತೆ ಯಾಕೆ ಬೇಡ ಅಂತ ಹೇಳ್ತಾ ಇದೀಯಾ? ಪಾರ್ಥ, ನೀನ್ ಯಾರನ್ನಾದ್ರೂ ಲವ್ ಮಾಡ್ತಾ ಇದೀಯಾ? ಅದಕ್ಕೆ ಮದುವೆ ಬೇಡ ಅಂತ ಹೇಳ್ತಾ ಇದೀಯಾ? ನಿನ್ ಮನ್ಸಲ್ಲಿ ಬೇರೆ ಯಾರಾದ್ರೂ ಇದ್ದಾರಾ? ಸಾರಿ, ಇವತ್ತು ಬರೋಕ್ಕಾಗಲ್ಲ. ನಾನೊಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ ಹೋಗ್ತಾ ಇದ್ದೀನಿ. ನಾಳೆ ಸಿಗ್ತೀನಿ. ಶೋರ್. ಥ್ಯಾಂಕ್ ಯು. ಸಿಸ್ಟರ್, ಅಣ್ಣ? ಸರ್ವಾಲಂಕೃತ ಭೂಷಿತಳಾಗಿ ಮಂದಸ್ಮಿತಳಾಗಿ ಯಾವ ಕಡೆ ಸವಾರಿ? ಬೀಗ್ರ ಮನೆಗೆ ಹೋಗಿ ಬರ್ತೀನಿ. ಓಹೋ, ನಿನ್ನೆ ಬಂದಿದ್ರಲ್ಲ ಆ ಹುಡುಗಿ ಮನೆಗ? ಇಲ್ಲಣ್ಣ. ಏನ್ ಸಿಸ್ಟರ್ ಇದು, ಇಷ್ಟು ಬೇಗ ಆ ಹುಡುಗಿ ಮನೆಯವರಿಗೆ ಬೀಗ್ರನ್ನ ಪ್ರಪಂಚ ಸಿಕ್ಬಿಡ್ತಾ? ಇಲ್ಲಣ್ಣ, ನಾನು ಅವ್ರ ಮನೆಗೆ ಹೋಗ್ತಾ ಇಲ್ಲ. ಮತ್ತೆ ಮಿಸ್ ಮೈಸೂರು 1988 ಮಂದಾಕಿನಿ ಮನೆಗೆ ಹೋಗ್ತಾ ಇದ್ದೀನಿ. ತಾಕಿದ ಮನೆಗ? ಮತ್ತೆ ಬೀಗ್ರ ಮನೆ ಅಂದೆ? ಅವರು ಬೀಗ್ರೆ ಅಲ್ವಾಣ, ಮತ್ತೆ ಹೊಸ ಬೀಗ್ರ ಆಗ್ತಿದ್ದಾರೆ ಅಷ್ಟೇ. ಸಿಸ್ಟರ್, ಅದು ಅರ್ಥ ಆಗಿಲ್ಲ. ಯಾವ ಅವಕಾಶಕ್ಕೋಸ್ಕರ ನಾನು ಕಾಯ್ತಿದ್ನೋ ಆ ಅವಕಾಶ ನನ್ನನ್ನು ಈಗ ಹುಡ್ಕೊಂಡು ಬಂದಿದೆ ಅಣ್ಣ. ನಾನು ಅದನ್ನು ನೀಟಾಗಿ ಯೂಸ್ ಮಾಡ್ಕೋತೀನಿ. ಪಾರ್ಥ ಅಪೇಕ್ಷಾ ವಿಷಯ ಗೊತ್ತಿದ್ದು ಇಷ್ಟು ದಿನ ನಾನು ಯಾಕೆ ಸುಮ್ಮನೆ ಇದ್ದೆ ಅಂತ ಇವಾಗ ಗೊತ್ತಾಗುತ್ತೆ. ಅಂದ್ರೆ ಏನ್ ಮಾಡ್ಬೇಕು ಅಂತಿದೀಯಾ? ಆ ಅಪೇಕ್ಷಾನ ನಮ್ಮನೆ ಸೊಸೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ. ಅಪೇಕ್ಷಾನ ಈ ಮನೆ ಸೊಸೆ ಮಾಡ್ಕೋಬೇಕು ಅಂತಿದ್ಯಾ? ಏನ್ ಸಿಸ್ಟರ್ ಇದು? ಮಗನಿಗೆ ನೋವಾದ್ರೂ ಪರವಾಗಿಲ್ಲ, ಡೆಲಿವರಿ ನೋವಿಗಿಂತ ಅದೇನು ಹೆಚ್ಚಲ್ಲ, ಹಾಗೆ ಹೀಗೆ ಅಂತ ಇಷ್ಟಿಷ್ಟು ಬಾಚರ ಬೇಕದೆ. ಈಗ ಯೂ ಟರ್ನ್ ತಗೋತಿದ್ಯಲ್ಲ ಸಿಸ್ಟರ್? ಯೂ ಟರ್ನ್ ಅಲ್ಲ ಅಣ್ಣ, ಕತೆಗೆ ಬೇಕಾಗಿರೋ ಮುಖ್ಯ ಟರ್ನ್ ಇದೆ. ನನ್ನ ಮಗನ್ಗೆ ಏನಾದರೂ ಪರವಾಗಿಲ್ಲ, ನನ್ನ ನೋವು ಮುಂದೆ ಅವನ ನೋವು ಏನೂ ಅಲ್ಲ ಅಂತ ಹೇಳಿದ್ದು ಸುಳ್ಳು. ನನ್ನ ಮಕ್ಕಳು ಲೈಫಲ್ಲಿ ಹೇಗೆಲ್ಲ ಇರಬೇಕು, ಅವ್ರು ಯಾವ ಬಟ್ಟೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಅವ್ರು ಯಾವ ಸ್ಕೂಲಲ್ಲಿ ಹೋದರೆ ಒಳ್ಳೆಯದು, ಈ ಥರ ಪ್ರತಿಯೊಂದು ನಿರ್ಧಾರನೂ ನಾನೇ ತಗೋತಾ ಇದ್ದೆ. ಆದರೆ ಮದುವೆ ವಿಷಯದಲ್ಲಿ ಹಾಗಾಗಿಲ್ಲ. ನನ್ನಿಬ್ಬರು ಮಕ್ಕಳ ಮದುವೆ ನಾನೇ ಮುಂದೆ ನಿಂತು ಮಾಡಿದ್ರು ಅದು ನನ್ನ ನಿರ್ಧಾರ ಆಗಿರಲಿಲ್ಲ. ಹಾಗೆ ಪಾರ್ಥನ ವಿಷಯದಲ್ಲಿ ಹಾಗಾಗಬಾರ್ದು ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಅವನು ಆ ಅಪೇಕ್ಷೆನ ಲವ್ ಮಾಡ್ದ. ಅದಕ್ಕೆ ಭೂಮಿಕಾ ಸಪೋರ್ಟ್ ಬೇರೆ. ಅದಕ್ಕೆ ತಾನೆ ನಮ್ಮ ಪಾರ್ಥ ಯಾವಾಗಲೂ ಅತ್ತಿಗೆ ಅತ್ತಿಗೆ ಅಂತ ಆ ಭೂಮಿಕಾ ಹಿಂದೆ ಸುತ್ತಾಡೋದು. ಬಟ್ ಈಗ ನನ್ನ ಹತ್ರ ಬಂದಿದ್ದಾನೆ, ನನಗೆ ಸರೆಂಡರ್ ಆಗಿದ್ದಾನೆ. ಅಮ್ಮ, ನೀನೇ ಏನಾದರೂ ಮಾಡು, ನನ್ನ ಪ್ರೀತಿನ ಉಳಿಸ್ಕೊಡು ಅಂತ ನನ್ನ ಹತ್ರ ಬೇಡ್ಕೊಂಡಿದ್ದಾನೆ. ಕೊನೆಗೂ ನನ್ನ ಮಗ ನನಗೆ ಸಿಕ್ಬಿಟ್ಟಾನ. ಈಗ ಅವನು ನನ್ನ ಕಂಟ್ರೋಲಲ್ಲಿದ್ದಾನೆ. ಹೀಗಾಗಬೇಕು ಅಂತಾನೆ ನಾನು ಇಷ್ಟು ದಿನ ಕಾಯ್ತಾ ಇದ್ದಿದ್ದು. ನಂದು ಬರೀ ಬಾಯಿ ಮಾತು, ನನ್ನ ಕೈಯಲ್ಲಿ ಏನೂ ಆಗಲ್ಲ ಅಂತ ಎಲ್ಲರೂ ತಿಳ್ಕೊಂಡಿದ್ರಲ್ಲ, ಈಗ ಗೊತ್ತಾಗತ್ತೆ ಶಕುಂತಲ ಏನು ಅಂತ. ಏಟು ಮಾತ್ರ ಬೀಳತ್ತೆ, ಹೊಡೆದಿದ್ದು ಶಕುಂತಲ ಅಂತ ಯಾರಿಗೂ ಗೊತ್ತಾಗಲ್ಲ. ಹೆಂಗೆ ಅಣ್ಣ, ಈ ನಿನ್ನ ಸಿಸ್ಟರ್
ಮಾತೇ ಬರ್ತಾ ಇಲ್ಲ. ಟಾನ್ ಆದವನು ಡೈಲಿ ಹೊಡಿಯಲ್ಲ ಸಿಸ್ಟರ್, ಕಾದು ಕೂತು ಹೊಡಿತಾನೆ. ಎಷ್ಟು ಹೊಡೆದಿವಿ ಅನ್ನೋದು ಮುಖ್ಯ ಅಲ್ಲ ಸಿಸ್ಟರ್, ಎಲ್ಲಿಗೆ ಹೊಡೆದಿವಿ ಅನ್ನೋದು ಮುಖ್ಯ. ಅದಕ್ಕೆ ಉದಾಹರಣೆ ಅಂದ್ರೆ ನನ್ನ ಡಾನ್ ಸಿಸ್ಟರ್. ಚಲೋ ಸಿಸ್ಟರ್. ಸರಿ ಅಣ್ಣ, ನಾ ಹೋಗಿ ಬರ್ತೀನಿ. ಈ ವಿಷಯ ಯಾರ ಹತ್ರನೂ ಹೇಳಬೇಡ. ಯಾರಿಗೆ ಹೇಳಲ್ಲ ಸಿಸ್ಟರ್? ಮಂದಾಕಿನಿಯವ್ರೆ. ಶಕುಂತಲ ಅವರೇ, ಯಾವಾಗ ಬಂದ್ರಿ? ಐ ಆಮ್ ಸಾರಿ, ನೋಡ್ಲಿಲ್ಲ ನಾನು. ನೀವೆಲ್ಲೋ ಕಳೆದೋಗಿದ್ರಲ್ಲ, ಆವಾಗಲೇ ಬಂದೆ. ಏನೋ ಯೋಚನೆ ಮಾಡ್ತಾ ಕೂತ್ಬಿಟ್ಟೆ. ಬನ್ನಿಪ್ಪ, ಪ್ಲೀಸ್ ಕೂತ್ಕೊಳ್ಳಿ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಹಾಂ, ಎಲ್ಲ ಚೆನ್ನಾಗಿದ್ದೀವಿ. ಏನಪ್ಪ ದಿಢೀರಂತ? ಏನೂ ಇಲ್ಲ, ಈ ಕಡೆಯಿಂದ ಹೋಗ್ತಾ ಇದ್ದೆ, ಹಾಗೆ ನಿಮ್ಮನ್ನೆಲ್ಲ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಅದು ಸರಿ, ನೀವೇನು ತುಂಬ ಯೋಚನೆ ಮಾಡ್ತಾ ಇದ್ರಿ, ಏನಾಯ್ತು? ನಿಮ್ಮ ಹತ್ರ ಏನು ಮುಚ್ಚುಮರೆ. ನನಗೆ ನಮ್ಮ ಅಪ್ಪಿದೆ ಚಿಂತೆ. 3-4 ದಿವಸದಿಂದ ಯಾಕೋ ತುಂಬ ಡಲ್ ಆಗಿಬಿಟ್ಟಿದ್ದಾಳೆ. ಏನು ಕೇಳಿದ್ರು ಬಾಯೇ ಬಿಡಲ್ಲ ಅಂತಾಳೆ. ನಿಮಗೆ ಗೊತ್ತಲ್ಲ, ಕೊನೆ ಮಕ್ಕಳು ಅಂದರೆ ನಮಗೆಲ್ಲ ಸ್ವಲ್ಪ ಮುದ್ದು ಜಾಸ್ತಿ. ನಿಜ ಹೇಳಿದ್ರಿ, ನಮ್ಮೆಲ್ಲರ ಮಕ್ಳಿಗಿಂತ ಕೊನೆ ಮಕ್ಕಳ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿನೇ. ಅಯ್ಯೋ, ನಾನು ನೋಡಿ ಮಾತಾಡ್ತಾ ಕೂತ್ಬಿಟ್ಟೆ. ಕಾಫಿ ಮಾಡ್ಕೊಂಡ್ಬರ್ತೀನಿ. ಪರವಾಗಿಲ್ಲ, ಕಾಫಿ ಆಮೇಲೆ ಮಾಡುವನಂತೆ. ನಾನು ಅಪ್ಪಿನ ಹೋಗಿ ಮಾತಾಡ್ಸ್ಕೊಂಡು ಬರ್ತೀನಿ. ಒಳ್ಳೆ ಐಡಿಯಾ. ನೀವು ಮಾತಾಡ್ಸಿದ್ರೆ ಬಹುಶಃ ಅವಳ ಮೂಡ್ ಸರಿ ಹೋಗ್ಬೋದೋ ಏನೋ. ಪ್ಲೀಸ್.